ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಣಿಕಂಠ ಭಟ್, ಜ್ಯೋತಿರ್ವಾಸ್ತು ಖ್ಯಾತಿಯ ಮಣಿಕಂಠ ಭಟ್. ಈ ದಿನ ವಿಶೇಷವಾಗಿ ನಾವು ಚಂದ್ರಗ್ರಹಣದ ಬಗ್ಗೆ ತಿಳ್ಕೊತಾ ಇದ್ವಿ. ಅಂದ್ರೆ ಮಂಗಳವಾರ ಸಂಭವಿಸುವಂತಹ ಚಂದ್ರಗ್ರಹಣ ಮುಖ್ಯವಾಗಿ ಈ 3ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ. ನಂಬರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, 3/3/2026. ಸೊ ಇವತ್ತು ಪ್ರಮುಖವಾಗಿ ಈ ಗ್ರಹಣ ಸಂಭವಿಸ್ತಾ ಇದೆ. ಇದು ಕೇತುಗ್ರಸ್ತ ಚಂದ್ರಗ್ರಹಣ. ಈ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ನಮ್ಮ ಭಾರತ ದೇಶಕ್ಕೆ ಇದು ಗೋಚರ ಆಗುತ್ತೆ. ಆದ್ರಿಂದ ಈ ಗ್ರಹಣದ ಆಚರಣೆ ಎಲ್ಲ ನಾವು ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಗ್ರಹಣ ಅಂದಿದ ತಕ್ಷಣ ಎಷ್ಟೋ ಜನಕ್ಕೆ ಭಯ ಮತ್ತೆ ಆತಂಕ ಇರುತ್ತೆ. ಖಂಡಿತ ಆ ರೀತಿ ಯಾವುದೇ ರೀತಿ ಭಯ ಮತ್ತೆ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಗ್ರಹಣವು ಪ್ರಕೃತಿ ದತ್ತವಾಗಿ ನಮ್ಮ ಭೂಮಿಯಲ್ಲಿ ನಡೆಯುವಂತ ಒಂದು ಸಹಜವಾದ ಪ್ರಕ್ರಿಯೆ ಆಗಿರುತ್ತೆ. ಈ ಗ್ರಹಣದಲ್ಲಿ ಪ್ರಮುಖವಾಗಿ ಯಾವ ಯಾವ ಅಂಶಗಳನ್ನ ಆಚರಣೆ ಮಾಡಬೇಕು, ಮತ್ತೆ ಈ ಗ್ರಹಣದ ಸಮಯ ಎಷ್ಟು, ಮತ್ತೆ ಈಗ ನಡೆಯುವಂತ ಗ್ರಹಣ ಬೇರೆ ಗ್ರಹಣಕ್ಕಿಂತ ಹೇಗೆ ಭಿನ್ನವಾಗಿದೆ ಅದನ್ನ ವಿಶೇಷವಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೇವೆ. ಪ್ರಮುಖವಾಗಿ ಈಗ ನಮಗೆ ಸಂಭವಿಸುವಂತ ಗ್ರಹಣ ಯಾವುದು ಅಂತ ಅಂದ್ರೆ, ನಾನು ಮೊದಲೇ ಹೇಳಿದ ಹಾಗೆ ಕೇತುಗ್ರಸ್ತ ಚಂದ್ರಗ್ರಹಣ. ಈ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ನಮಗೆ ಗ್ರಹಣ ಸ್ಪರ್ಶಕಾಲ ಏನು ಅಂತ ಅಂದ್ರೆ 3:13 ಮಧ್ಯಾಹ್ನ ಗ್ರಹಣ ನಮಗೆ ಸ್ಪರ್ಶಕಾಲ ಆಗುತ್ತೆ. ಮತ್ತೆ ಮೋಕ್ಷ ಕಾಲ, ಗ್ರಹಣ ಬಿಡುವಂತ ಸಮಯ ಯಾವುದು ಅಂತ ಅಂದ್ರೆ 6:47. ಇಷ್ಟೊತ್ತಿದೆಯಲ್ಲ ಅಂತ ನಮ್ಗೆ ಅನ್ಸ್ಬೋದು. ಆದರೆ ಪ್ರಮುಖವಾಗಿ ನಮಗೆ ಆಚರಣೆಗೆ ಇರುವಂಥದ್ದು ಪ್ರಮುಖವಾಗಿ ಕೇವಲ 7-8 ನಿಮಿಷ ಮಾತ್ರ ಬರುತ್ತೆ. ಏನಕ್ಕೆ ಅಂತಂದ್ರೆ ನಮಗೆ ಇಲ್ಲಿ ಪರಿಗಣನೆಗೆ ತಗೊಬೇಕಾಗಿರುವಂತಹ ಅಂಶ ಯಾವುದು ಅಂತಂದ್ರೆ ನಮಗೆ ಗೋಚಾರ ಆಗುವಂತ ಸಮಯ. ಅಂದ್ರೆ ಈ 3:13 ಗ್ರಹಣ ಶುರು ಆದ್ರೂ ಕೂಡ ನಮಗೆ ಗೋಚಾರ ಆಗೋದಿಲ್ಲ. ನಮಗೆ ಚಂದ್ರೋದಯದ ನಂತರ ಅಂದ್ರೆ ಚಂದ್ರನು ಉದಯಿಸಿದ ನಂತರ ನಮಗೆ ಕಣ್ಣಿಗೆ ಮಾತ್ರ ಗೋಚಾರ ಆಗುತ್ತೆ. ಧರ್ಮಶಾಸ್ತ್ರದ ಉಲ್ಲೇಖ ಇರೋದು ಅದೇ ರೀತಿಯಾಗಿ ನಮಗೆ ಯಾವಾಗ ಗೋಚಾರ ಆಗುತ್ತೆ ಆ ಸಮಯವನ್ನು ಮಾತ್ರ ನಾವು ಆಚರಣೆ ಮಾಡಬೇಕು ಅಂತ ಇದೆ. ಅಂದ್ರೆ ಪ್ರಮುಖವಾಗಿ ಈ 8 ನಿಮಿಷ ಆಗಿರುತ್ತೆ. ಈ 8 ನಿಮಿಷ ಮಾತ್ರ ನಾವು ಆಚರಣೆ ಮಾಡಬೇಕಾಗಿದೆ ಈ ಗ್ರಹಣವನ್ನ. ಈ ಗ್ರಹಣದ ನಿಯಮಗಳೇನು ಅಂತಂದ್ರೆ, ಗ್ರಹಣದ ಪೂರ್ವಕಾಲದಿಂದ ಅಂದ್ರೆ ಸುಮಾರು 8-9 ಗಂಟೆಗಳ ಮುಂಚೆ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಆ ಗ್ರಹಣದ ಸಮಯದಲ್ಲಿ ನಾವು ಯಾವುದೇ ಆಹಾರವನ್ನ ಸ್ವೀಕಾರ ಮಾಡಲೇಬಾರದು. ಏನಕ್ಕೆ ಅಂತಂದ್ರೆ ಆ ಸಮಯದಲ್ಲಿ ಒಂದು ನೆಗೆಟಿವ್ ಫೋರ್ಸ್ ಅನ್ನೋದು ಇಡೀ ಜಗತ್ತಿನಲ್ಲಿ ಇರುತ್ತೆ. ಇವಾಗ ಪ್ರಮುಖವಾಗಿ ಪ್ರತಿದಿನವೂ ಬರುವಂತ ಸೂರ್ಯ ಒಂದು ವಾರ ಕಾಲ ಸಾಮಾನ್ಯವಾಗಿ ಒಂದು ಮೋಡ ಕವಿದ ವಾತಾವರಣ ಇದ್ದು ಸೂರ್ಯ ಬರಲಿಲ್ಲ ಅಂತಂದ್ರೆ ಏನಾಗುತ್ತೆ, ಇಡೀ ಪ್ರಕೃತಿನಲ್ಲಿ ಶೀತ ಜಾಸ್ತಿಯಾಗಿ ಎಲ್ಲರಿಗೂ ಕೂಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಹೌದಲ್ವಾ? ಇದು ಎಲ್ಲರಿಗೂ ಭೌತಿಕವಾಗಿ ಗೊತ್ತಾಗುವಂಥದ ವಿಚಾರಗಳು. ಅದೇ ರೀತಿಯಾಗಿ ಈ ಚಂದ್ರನು ಕೂಡ ನಮಗೆ ಸರಿಯಾಗಿ ಗೋಚರ ಆಗಿಲ್ಲ ಅಂದ್ರೆ ಅದು ನಮಗೆ ಪರಿಣಾಮ ಖಂಡಿತ ಬಿದ್ದೇ ಬೀಳುತ್ತೆ. ಅದನ್ನೇ ಋಷಿ ಮುನಿಗಳು ಗುರುತಿಸಿ ಈ ಗ್ರಹಣದ ಸಮಯವನ್ನು ತಿಳಿಸಿದ್ದಾರೆ. ಪ್ರಮುಖವಾಗಿ ಸೂರ್ಯಗ್ರಹಣ ಇರ್ಬೋದು ಅಥವಾ ಚಂದ್ರಗ್ರಹಣ ಇರ್ಬೋದು. ಅದರಲ್ಲೂ ವಿಶೇಷವಾಗಿ ಈ ಚಂದ್ರಗ್ರಹಣದ ಸಮಯದಲ್ಲಿ ಈ ಪೂರ್ವದಲ್ಲಿ 8 ಗಂಟೆಗಳ ಕಾಲ ಯಾವುದೇ ಕಾರಣಕ್ಕೂ ಕೂಡ ಭೋಜನವನ್ನು ಮಾಡಬಾರ್ದು. ವಿಶೇಷವಾಗಿ ಯಾರ ಚಿಕ್ಕ ಮಕ್ಕಳಿದ್ರೆ ಅಥವಾ ತುಂಬಾ ವಯಸ್ಸಾಗಿರುವಂತಹ ವೃದ್ಧರಿದ್ದರೆ ಅಥವಾ ಅನಾರೋಗ್ಯಕ್ಕೆ ತುತ್ತಾಗಿರುವವರು ಯಾರಾದರೂ ಇದ್ರೆ ಅಂಥವ್ರು ಮಾತ್ರ ವಿಶೇಷವಾಗಿ ಈ ಗ್ರಹಣದ ಸಮಯದಲ್ಲಿ ಮಾತ್ರ ಖಂಡಿತ ಯಾವುದೇ ಕಾರಣಕ್ಕೂ ಭೋಜನ ಇತ್ಯಾದಿ ಮಾಡಬೇಡಿ. ಬೇರೆ ಸಮಯದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಅವ್ರಿಗೆ ಹೊರತುಪಡಿಸಿ ಮಿಕ್ದವರು ಖಂಡಿತ ಇವನ್ನೆಲ್ಲ ಪಾಲನೆ ಮಾಡೋದು ಉತ್ತಮ. ಅದರಲ್ಲೂ ವಿಶೇಷವಾಗಿ ಯಾರು ಜಪಾನುಷ್ಠಾನವನ್ನು ಮಾಡ್ತಾರೆ ಅವರು 100 ಭಾಗ ಇವನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಗ್ರಹಣದ ಸಮಯದಲ್ಲಿ ಅವರು ನಿರಾಹಾರಗಳಾಗಿರ್ಬೇಕಾಗತ್ತೆ, ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗತ್ತೆ. ಆ ಸಮಯದಲ್ಲಿ ಮಾತ್ರ ಮಾಡಿರುವಂಥ ಜಪತಪಗಳು ನಮಗೆ ಪ್ರಮುಖವಾಗಿ ರಿಸಲ್ಟ್ ಅನ್ನು ಕೊಡುತ್ತೆ. ಆದ್ರಿಂದ
ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ, ವಿಶೇಷವಾಗಿ ಗ್ರಹಣ ನಡೆಯುವಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಭೋಜನವನ್ನು ಸ್ವೀಕಾರ ಮಾಡಲೇಬಾರದು. ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು ಆ ಸಮಯದಲ್ಲಿ. ಅದೇ ರೀತಿಯಾಗಿ ಬೇರೆ ಆಚರಣೆಗಳು ಏನಂತಂದ್ರೆ, ಯಾರು ಗರ್ಭಿಣಿ ಸ್ತ್ರೀಯರಿದ್ದರೆ ಈ ಸಮಯದಲ್ಲಿ ಮನೆಯಿಂದ ಹೊರಗಡೆ ಬರುವಂಥದ್ದು ಹೆಚ್ಚಿಗೆ ಸೂಕ್ತ ಅಲ್ಲ. ಆ ಕಿರಣಗಳು ನಿಮ್ಮ ಮೇಲೆ ಮತ್ತು ನಿಮ್ಮ ಗರ್ಭದಲ್ಲಿರುವಂತಹ ಭ್ರೂಣದ ಮೇಲೆ ಪ್ರಭಾವವನ್ನು ಬೀಳುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ನೀವು ಮನೆಯಿಂದ ಹೊರಗಡೆ ಬರದೇ ಇರುವಂಥದ್ದು ಸೂಕ್ತ. ಚಿಕ್ಕ ಮಕ್ಕಳು ಇರ್ಬೋದು ಅಥವಾ ಗರ್ಭಿಣಿ ಸ್ತ್ರೀಯರು ಇರ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಪ್ರಮುಖವಾದ ಅಂಶ ಏನು ಅಂತ ಅಂದ್ರೆ, ಈ ಗ್ರಹಣದ ಸಮಯದಲ್ಲಿ ನಾವು ಏನು ಮಾಡಬೇಕು ಮತ್ತೆ ಕೂತ್ಕೊಂಡು, ಈ ಸಮಯದಲ್ಲಿ ನೀವು ದೇವರ ನಾಮವನ್ನು ಮಾಡುವಂಥದ್ದು. ಪ್ರಮುಖವಾಗಿ ಗ್ರಹಣದ ಸ್ಪರ್ಶ ಸಮಯದಲ್ಲಿ ಒಂದು ಸ್ನಾನವನ್ನು ಮಾಡಬೇಕು. ಮತ್ತೆ ಗ್ರಹಣದ ಮೋಕ್ಷ ಸಮಯದಲ್ಲಿ, ಗ್ರಹಣ ಬಿಟ್ಟ ಆದ ಮೇಲೆ ಕೂಡ ಸ್ನಾನ ಮಾಡಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಇದೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಇರುವಂಥದ್ದೇ 8 ನಿಮಿಷ ಕಾಲ ನಿಮಗೆ. ಸೊ ಈ 8 ನಿಮಿಷದ ಕಾಲದಲ್ಲಿ ನೀವು ಗ್ರಹಣದ ಆರಂಭದ ಸ್ನಾನ ಮತ್ತು ಮೋಕ್ಷ ಸ್ನಾನ ಮಾಡುವಂಥದ್ದು ಅತ್ಯಂತ ಕಷ್ಟಕರವಾಗಿರುತ್ತೆ ಸಾಮಾನ್ಯ ಜನಗಳಿಗೆ. ನಾನು ಹೇಳ್ತಾ ಇರೋದು, ನೀವು ಅನುಷ್ಠಾನ ಮಾಡುವಂಥವ್ರು ಖಂಡಿತ ಇದನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಗ್ರಹಣದ ಒಂದು ಸ್ನಾನ, ಸ್ಪರ್ಶ ಸ್ನಾನ ಮತ್ತು ಮೋಕ್ಷ ಸ್ನಾನವನ್ನು ಮಾಡ್ಕೊಬೇಕಾಗುತ್ತೆ. ಎಲ್ಲರೂ ಕೂಡ ಗ್ರಹಣ ಆದ ನಂತರ ಸಂಪೂರ್ಣವಾಗಿ ಮೋಕ್ಷ ಸ್ನಾನವನ್ನು ಮಾಡಿ ಆಗಷ್ಟೇ ಭೋಜನವನ್ನು ಪ್ರಿಪೇರ್ ಮಾಡಿ ಊಟ ಮಾಡಿ. ಯಾವುದೇ ಕಾರಣಕ್ಕೂ ಮೊದಲೇ ಪ್ರಿಪೇರ್ ಮಾಡಿರುವಂತಹ ಊಟವನ್ನು ಸೇವನೆ ಮಾಡಬೇಡಿ. ಇದು ನಿಮ್ಮ ದೇಹದ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಆದ್ರಿಂದ ಏನು ಗ್ರಹಣ ಆದ ನಂತರ ನೀವು ಭೋಜನವನ್ನು ಪ್ರಿಪೇರ್ ಮಾಡಿಕೊಂಡು ಊಟವನ್ನು ಪ್ರಿಪೇರ್ ಮಾಡಿ ಆಮೇಲೆ ಭೋಜನವನ್ನು ಮಾಡುವಂಥದ್ದು ಸೂಕ್ತವಾದ್ದು. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದ ಅಂಶ ಅಂತ ಅಂದ್ರೆ, ಈ ಗ್ರಹಣದ ಸಮಯದಲ್ಲಿ ನಾನು ಪೂರ್ವದಲ್ಲಿ ಹೇಳಿದ ಹಾಗೆ ಜಪ ತಪಗಳನ್ನು ಆಚರಣೆ ಮಾಡುವಂಥದ್ದು, ದಾನ ಧರ್ಮಗಳನ್ನು ಆಚರಣೆ ಮಾಡುವಂಥದ್ದು. ಯಾವುದೇ ಒಂದು ಸಮಯದಲ್ಲಿ ನೀವು ಒಂದು ಮಂತ್ರವನ್ನು ಹೇಳಿದರೆ ಎಷ್ಟು ಫಲ ಇರುತ್ತೋ, ಅದೇ ಗ್ರಹಣ ಸಮಯದಲ್ಲಿ ಆ ಮಂತ್ರ ಹೇಳಿದರೆ ಅದರ 1000ರಷ್ಟು ಹೆಚ್ಚಿಗೆ ಶುಭ ಫಲ ನಿಮಗೆ ಸಿಗುತ್ತೆ. ಅಂದರೆ ಆದ್ರಿಂದ ಇಂತಹ ಸಮಯಕ್ಕೆ ಎಷ್ಟೋ ತಪಸ್ವಿಗಳು ಕಾಯ್ತಾ ಇರ್ತಾರೆ. ಅಂದರೆ ಈ ಸಮಯದಲ್ಲಿ ನೀವು ಮಾಡುವಂಥ ಒಂದು ಮಾತು, ಒಂದು ಮಂತ್ರವೂ ಕೂಡ ಅತ್ಯಂತ ಪ್ರಭಾವಶಾಲಿಯಾಗಿರುತ್ತೆ. ಸೊ ಈ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳುವಂಥ ಸಮಯ ಆಗಿರುತ್ತೆ. ಈ ಸಮಯದಲ್ಲಿ ಯಾವುದೇ ಒಂದು ಮಂತ್ರವನ್ನು ಹೇಳಿದ್ರು ಕೂಡ ಅದು 1000 ಪಟ್ಟು ಹೆಚ್ಚಿಗೆ ನಿಮಗೆ ಶುಭ ಫಲ ಸಿಗುತ್ತೆ. ಆದ್ರಿಂದ ಈ ಸಮಯವನ್ನು ಯಾರು ವ್ಯರ್ಥ ಮಾಡದಿರ ಇಂಥ ಒಳ್ಳೆಯ ಸುಸಮಯವನ್ನ ನೀವು ಈ ಜಪಕ್ಕೆ ಉಪಯೋಗಿಸಬಹುದು. ಅಥವಾ ಯಾರು ಶ್ರಾದ್ದಾದಿಗಳನ್ನ ಆಚರಣೆ ಮಾಡಬೇಕಂತ ಇದ್ರೆ, ಅಂಥ ದಿನನೇ ಗ್ರಹಣ ಸಂಭವಿಸಿದ್ರೆ ಅವರು ಖಂಡಿತವಾಗಿ ಆ ದಿನ ಶ್ರಾದ್ದವನ್ನು ಮಾಡಬಾರದು. ಮಾರನೆಯ ದಿನ ನೀವು ಶ್ರಾದ್ದವನ್ನು ಆಚರಣೆ ಮಾಡಬೇಕಾಗುತ್ತೆ. ಇದನ್ನು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಪ್ರಮುಖವಾಗಿ ಈ 3ನೇ ತಾರೀಕು ಸಂಭವಿಸ್ತಾ ಇರುವಂತಹ ಗ್ರಹಣಕ್ಕೆ ಸಂಬಂಧಿಸಿದ ವಿಚಾರವಾಗಿದೆ. ಆದ್ರಿಂದ ಎಲ್ಲರೂ ಕೂಡ ಈ ಸಮಯವನ್ನು ಉಪಯೋಗಿಸಿಕೊಳ್ಳಿ. ಮತ್ತೆ ಈ ಸಮಯದಲ್ಲಿ ದೇವರ ಧ್ಯಾನವನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.